ಅದರಲ್ಲೂ ಪ್ರಮುಖವಾಗಿ ಈ ಬುರುಡೆ ಗ್ಯಾಂಗ್ನ ಒಂದು ಎಕ್ಸ್ಪೋಸ್ ಮಾಡಿದ್ದು ನಿಮ್ಮ ಪವರ್ ಟಿವಿಗೆ. ಫ್ರಮ್ ಡೇ ಒನ್ ಧರ್ಮದ ಪರವಾಗಿ ಸತ್ಯದ ಪರವಾಗಿ ನಿಮ್ಮ ಪವರ್ ಟಿವಿ ನಿಂತ್ಕೊಳ್ತು, ಧರ್ಮ ವಿಜಯ ಕೂಡ ಆಯಿತು. ನಮ್ಮ ಪವರ್ ಟಿವಿಯ ಪವರ್ಫುಲ್ ಹೊಡೆತಕ್ಕೆ ಬುರುಡೆ ಗ್ಯಾಂಗ್ ಎಕ್ಸ್ಪೋಸ್ ಆಯಿತು. ಅವರು ಬಿಟ್ಟಂತಹ ಬುರುಡೆ ಎಲ್ಲವೂ ಕೂಡ ಬಟಾಬಯಲಾಯಿತು, ಜಗಜ್ಜಾಹೀರಾಯಿತು. ಈಗ ಈ ಬುರುಡೆ ಗ್ಯಾಂಗ್ನ ಕೃತ್ಯವನ್ನ ಮತ್ತೊಮ್ಮೆ ಇನ್ನೊಂದ್ಸಲ ಪವರ್ ಟಿವಿ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದೆ. ಅದನ್ನೇ SITಯೂ ಕೂಡ ಹೇಳಿದೆ. ಅವ್ರು ಕೊಟ್ಟಂತಹ ವರದಿಯಲ್ಲೂ ಉಲ್ಲೇಖ ಆಗಿದೆ. ಏನೇನು ಹೇಳ್ತಾ ಹೋಗ್ತೀನಿ. ಪವರ್ ಟಿವಿ ವರದಿಯ ಬಳಿಕವಷ್ಟೇ ಬುರುಡೆ ಗ್ಯಾಂಗ್ನ ಸತ್ಯವೆಲ್ಲವೂ ಕೂಡ ಬಯಲಾಯಿತು, ರಾಜ್ಯದ ಜನರಿಗೆ ಗೊತ್ತಾಯಿತು. SIT ತನಿಖೆಯ ಸಂದರ್ಭದಲ್ಲಿ ಬುರುಡೆ ಗ್ಯಾಂಗ್ನ ಕಳ್ಳಾಟವನ್ನ ಪವರ್ ಟಿವಿ ಇಂಚಿಂಚಾಗೂ ವಿತ್ ಪ್ರೂಫ್ ತೋರಿಸಿತ್ತು. ಪವರ್ ಟಿವಿ ವರದಿ ಮಾಡಿದಂತೆಯೇ SIT ತನಿಖೆಯಲ್ಲಿ ಬುರುಡೆ ಸತ್ಯ ಬಯಲಾಗಿದೆ. ಇದು ಪವರ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ನಮ್ಮ ಪವರ್ಫುಲ್ ಸ್ಟೋರಿಯ ಪವರ್ಫುಲ್ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. ಧರ್ಮದ ಪರವಾಗಿ ನಿಂತಹ ಪವರ್ ಟಿವಿಗೆ ಸಿಕ್ಕಂತಹ ಧರ್ಮ ವಿಜಯ ನೋಡಿ. ಗ್ರೌಂಡ್ಗೆ ಇಳಿದು ಪವರ್ ಟಿವಿಯ ಮುಖ್ಯಸ್ಥರಾದಂತಹ ರಾಕೇಶ್ ಶೆಟ್ಟಿ ಸರ್ ಕೂಡ ಆ 13 ಪಾಯಿಂಟ್ಗಳನ್ನ ಎಲ್ಲೆಲ್ಲಿ ಮಾರ್ಕ್ ಮಾಡಿದ್ದ ಚಿನ್ನಯ್ಯ, ಆ 13 ಪಾಯಿಂಟ್ಗಳ ಹಿಸ್ಟ್ರಿಯನ್ನ ನಿಮ್ಮ ಮುಂದೆ ಇಡ್ತು. ಒಂದೊಂದು ಪಾಯಿಂಟ್ನ ಹಿಸ್ಟ್ರಿ ಏನು ಹೇಳುತ್ತೆ, ಆ ಜಾಗದಲ್ಲಿ ಈ ಹಿಂದೆ ಏನಿತ್ತು, ಅಲ್ಲಿ ನಿಜಕ್ಕೂ ಶವಗಳನ್ನು ಹೂತಿಡಲಾಗಿದ್ರೆ ಅದಕ್ಕೆ ದಾಖಲೆ ಇರಲಿಲ್ವಾ, ಎಲ್ಲವನ್ನೂ ಕೂಡ ನಿಮ್ಮ ಮುಂದೆ ಇಟ್ಟಾಗಿತ್ತು. ಆಗ ಒಂದಷ್ಟು ಜನ ಇದನ್ನ ನಂಬಲಿಲ್ಲ. ತದನಂತರ ಜನಕ್ಕೆ ಗೊತ್ತಾಯ್ತು ಆ ಬುರುಡೆ ಗ್ಯಾಂಗ್ ಬಿಡ್ತಿದ್ದ ಎಲ್ಲ ಒಂದು ಸ್ಟೇಟ್ಮೆಂಟ್ ಕೂಡ ಬುರುಡೆ ಅಂತ. ಈಗ SIT ವರದಿಯಲ್ಲೂ ಅದೇ ಉಲ್ಲೇಖ ಆಗಿದೆ. ಧರ್ಮದ್ರೋಹಿಗಳ ವಿರುದ್ಧ ನಿಂತಿದ್ದ ಏಕೈಕ ಚಾನಲ್ ಅಂತಂದ್ರೆ ಅದು ಪವರ್ ಟಿವಿ. ಆರಂಭದಿಂದಲೇ ಅಂದ್ರೆ ಫ್ರಮ್ ಡೇ ಒನ್ ಬುರುಡೆ ಗ್ಯಾಂಗ್ನ ಬಣ್ಣವನ್ನ ಬಿಚ್ಚಿಟ್ಟಿದ್ದೆ ನಿಮ್ಮ ಪವರ್ ಟಿವಿ. ಪವರ್ ಟಿವಿ ಮುಖ್ಯಸ್ಥರಾದ ರಾಕೇಶ್ ಶೆಟ್ಟಿ ಸರ್ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದ್ರು. ಬೇರೆಲ್ಲ ಚಾನೆಲ್ಗಿಂತ ಫಸ್ಟ್ ಪವರ್ ಟಿವಿ ತನಿಖಾ ವರದಿಯನ್ನ ಶುರು ಮಾಡಿದ್ರು. ಬುರುಡೆ ಗ್ಯಾಂಗ್ ಪ್ರತಿಯೊಬ್ಬ ಸದಸ್ಯರ ಜಾತಕವನ್ನ ನಿಮ್ಮ ಪವರ್ ಟಿವಿ ಬಿಚ್ಚಿಟ್ಟಿತ್ತು. ಈಗ SIT ವರದಿಯಲ್ಲೂ ಈ ಬುರುಡೆ ಗ್ಯಾಂಗ್ ಸದಸ್ಯರ ಜಾತಕ ಬಯಲಾಗಿದೆ. SIT ವರದಿಯ ಸಂಪೂರ್ಣ ಇನ್ಸೈಡ್ ಡೀಟೇಲ್ಸ್ ನಿಮ್ಮ ಪವರ್ ಟಿವಿಗೆ ಸಿಕ್ಕಿದೆ. ಬುರುಡೆ ಗ್ಯಾಂಗ್ನ ಪ್ರತಿ ಸದಸ್ಯರ ಜಾತಕವನ್ನ ಪವರ್ ಟಿವಿ ಈ ಕ್ಷಣಕ್ಕೆ ಬಿಚ್ಚಿಡ್ತಾ ಇದೆ. ಹಾಗಾದ್ರೆ SIT ರಿಪೋರ್ಟ್ ನಲ್ಲಿ ಏನೇನು ಉಲ್ಲೇಖ ಆಗಿದೆ ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. A1 ಅಂದ್ರೆ ಇದೆಲ್ಲದಕ್ಕೂ ಕೂಡ ಸೂತ್ರಧಾರಿ ಅಂತ ಕರೆಸ್ಕೊಳ್ಳೋದು ಮಾಸ್ಕ್ ಮ್ಯಾನ್ ಚಿನ್ನಯ್ಯ. ಈತನ ಭವಿಷ್ಯ ಏನು, ಜೊತೆಗೆ ಈತನ ಹಿನ್ನೆಲೆ ಏನು, ಹಿಸ್ಟ್ರಿ ಏನು, ಅದನ್ನ ಪವರ್ ಟಿವಿ ಹೇಳಿತಲ್ವಾ. SIT ರಿಪೋರ್ಟ್ ಏನು ಹೇಳ್ತಾ ಇದೆ ಹೇಳ್ತಾ ಹೋಗ್ತೀನಿ, ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. 1997ರಿಂದ 2014 ಅಲ್ಲಿಯ ತನಕ ಧರ್ಮಸ್ಥಳದಲ್ಲಿ ಈತ ಸ್ವಚ್ಛತಾ ಕಾರ್ಮಿಕನಾಗಿ ಕೆಲಸವನ್ನ ಮಾಡಿದ್ದ. ನಾವು ಕೂಡ ಅದನ್ನೇ ಹೇಳಿದ್ದು, SIT ರಿಪೋರ್ಟ್ ಕೂಡ ಅದೇ ಹೇಳ್ತಾ ಇದೆ. ನೆಕ್ಸ್ಟ್ 2023ರಲ್ಲಿ ಚಿನ್ನಯ್ಯನನ್ನ ಭೇಟಿ ಮಾಡಿದ್ದು ಇದೇ ಬುರುಡೆ ಗ್ಯಾಂಗ್ ಅಂದ್ರೆ ತಿಮರೋಡಿ ಗ್ಯಾಂಗ್. ಯಾವಾಗ 2023ರಲ್ಲಿ 2014ರಿಂದಲೂ 2023 ತನಕ ಆ ಮಧ್ಯದಲ್ಲಿ ಆತ ಎಲ್ಲೂ ಇರಲಿಲ್ಲ, ಅಂದ್ರೆ ಧರ್ಮಸ್ಥಳದಲ್ಲಿ ಇರಲಿಲ್ಲ ಅನ್ನೋದಿದೆ. 2023ರಲ್ಲಿ ಚಿನ್ನಯ್ಯನನ್ನ ಈ ತಿಮರೋಡಿ ಪಡೆ ಬುರುಡೆ ಗ್ಯಾಂಗ್ ಅಂತ ಏನು ಕರಿತೀವಿ ಅವರು ಮೀಟ್ ಮಾಡ್ತಾರೆ ಚಿನ್ನಯ್ಯನನ್ನ. ನೆಕ್ಸ್ಟ್ ಕಾಡಿನಿಂದ ಬುರುಡೆಯನ್ನ ತಂದಿದ್ದ ವಿಠಲಗೌಡ ಹಾಗೂ ಪ್ರದೀಪ್ ಗೌಡ. ಅದೊಂದು ವಿಡಿಯೋ ವೈರಲ್ ಆಗಿತ್ತು ಗೊತ್ತಾ ಸೋಷಿಯಲ್ ಮೀಡಿಯಾದಲ್ಲಿ. ಆ ಕಾಡೊಳಗೆ ಹೋಗಿ ಒಂದು ಬುರುಡೆ ಹಿಂಗೆ ಸಿಕ್ಕಿದೆ, ಹಿಂಗೆ ಸಾಕಷ್ಟಿದಾವೆ ಬುರುಡೆ ಅಂತ ಹೇಳ್ಬಿಟ್ಟು, ಆಮೇಲೆ ಅತ್ಯಾಚಾರ ಆಗಿರೋದು, ಕೊಲೆ ಆಗಿರೋ ವಿಚಾರ ಅದೆಲ್ಲವನ್ನೂ ಕೂಡ ಸುದ್ದಿ ಹಬ್ಬಿಸ್ಬಿಟ್ಟಿರ್ತಾರೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ರಚಿಸ್ತಾರೆ. ಅಲ್ಲಿಂದಲೇ ಧರ್ಮಸ್ಥಳದ ಆಡಳಿತಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಯನ್ನ ಹಿಂಗಾದ್ರೂ ಮಾಡಿ ಸಿಕ್ಕಾಕ್ಸ್ಬಿಡ್ಬೇಕು, ಧರ್ಮಸ್ಥಳಕ್ಕೆ ಹಿಂಗಾದ್ರೂ ಮಾಡಿ ಮಸಿ ಬೆಳಿಬೇಕು, ಹೀಗನ್ನುವಂಥ ಷಡ್ಯಂತ್ರಕ್ಕೆ ಚಿನ್ನಯ್ಯನನ್ನ ಈ ಬುರುಡೆ ಗ್ಯಾಂಗ್ ಕರ್ಕೊಂಡು ಬರುತ್ತೆ. ಯಾವಾಗ 2023ರಲ್ಲಿ ಭೇಟಿ ಮಾಡಿ ಚಿನ್ನಯ್ಯನ ಜೊತೆಗೆ ಸೇರ್ಕೊಂಡು ಸುಪ್ರೀಂ ಕೋರ್ಟ್ನ ಕದ ತಡ್ತಾರೆ. ಕಾರೊಂದರಲ್ಲಿ ಡೆಲ್ಲಿಗೆ ಹೋಗ್ಬಿಟ್ಟು ಸುಪ್ರೀಂ ಕೋರ್ಟ್ ಕದ ತಡ್ತಾರೆ. ಧರ್ಮಸ್ಥಳ ಮತ್ತು ಆ ಗ್ರಾಮದ ಸುತ್ತಮುತ್ತ 100 ಶವಗಳನ್ನ ನಾನೇ ಹೂತಾಕಿದ್ದೀನಿ ಅಂತ ಸುಳ್ಳು ಹೇಳ್ಬಿಡ್ತಾನೆ. ಸುಳ್ಳು ಹೇಳೋದಕ್ಕೆ ಚಿನ್ನಯ್ಯನಿಗೆ ಭಾರೀ ಹಣದ ಆಮಿಷವನ್ನ ಈ ಬುರುಡೆ ಗ್ಯಾಂಗ್ ಕೊಟ್ಟಿತ್ತು. ಅದಕ್ಕೆ ಸಾಕ್ಷಿ ಏನು, ಚಿನ್ನಯ್ಯನ ಬ್ಯಾಂಕ್ ಸ್ಟೇಟ್ಮೆಂಟು. ಆಮೇಲೆ ಈ ವಿಠಲಗೌಡ ತಂದಿದ್ನಲ್ಲ ಬುರುಡೆ, ಅದನ್ನ ನಾನೇ ತಂದಿದ್ದು ಅಂತ ಚಿನ್ನಯ್ಯ ಹೇಳ್ತಾನೆ. ತಂದಿದ್ಯಾರು ಬುರುಡೆನ? ವಿಠಲಗೌಡ. ಸ್ಟೇಟ್ಮೆಂಟ್ ಕೊಟ್ಟಿದ್ದೇನು, ನಾನೇ ತಂದಿದ್ದು ಆ ಬುರುಡೆನ, ನಾನೇ ಊತಾಕಿದ್ದು ಆ ಶವನ ಅಂತ. ತನಿಖಾಧಿಕಾರಿಯ ಮುಂದೆ ಬುರುಡೆ ಗ್ಯಾಂಗ್ ರಹಸ್ಯವನ್ನ ಚಿನ್ನಯ್ಯ ಹೇಳ್ತಾನೆ. ಹಿಂಗಿಂಗಾಗಿತ್ತು ಅಂತ. ಇದನ್ನೇ ತಾನೇ ಪವರ್ ಟಿವಿ ಹೇಳಿದ್ದವತ್ತು.
ಈ ಮಾಸ್ಕ್ ಮ್ಯಾನ್ ಅಂತ ಏನು ಬಂದಿದ್ದಾನೆ ಆ ವ್ಯಕ್ತಿ ಅನಾಮಿಕಾ ಅನ್ನುವಂಥ ವ್ಯಕ್ತಿ, ಆತ ಬಿಡ್ತಾ ಇರೋದೆಲ್ಲ ಬುರುಡೆ ಅಂತ ನಾವು ಮೊದಲೇ ಹೇಳಿದ್ವಿ. ಆ ಕ್ಷಣಕ್ಕೆ ಯಾರೂ ನಂಬಲಿಲ್ಲ. ಸತ್ಯ ಯಾವತ್ತಿದ್ರೂ ಕಹಿ ಇರಲಿ. ಈಗ SIT ರಿಪೋರ್ಟ್ ಹೇಳ್ತಾ ಇದೆ, ಯಾರು ಬೇಡ SIT, ಅದು ಕೂಡ ಯಾರು ರಿಕ್ವೆಸ್ಟ್ ಮಾಡಿದ್ದು, ಇದೇ ತಿಮರೋಡಿ ಗ್ಯಾಂಗ್ SIT ರಚನೆ ಮಾಡಬೇಕು, ಇಂಥವ್ರನ್ನೇ ತನಿಖಾಧಿಕಾರಿಯಾಗಿ ನೇಮಕ ಮಾಡಬೇಕು ಅಂತ ರಿಕ್ವೆಸ್ಟ್ ಕೊಟ್ಟಿದ್ದು ಅವರೇ ಇದೆ. ಅವರೇ ಒಂದು ತನಿಖೆಯನ್ನು ಮಾಡಿ ರಿಪೋರ್ಟ್ ಸಲ್ಲಿಸಿರೋದು. ಇದು SIT ರಿಪೋರ್ಟ್ನಲ್ಲಿ ಈ ಬುರುಡೆ ಗ್ಯಾಂಗ್ ಅಥವಾ ಈ ಷಡ್ಯಂತ್ರದ ಭಾಗವಾಗಿ A1 ಅಥವಾ ಆರೋಪಿ ನಂಬರ್ 1 ಸೂತ್ರಧಾರಿ ಚಿನ್ನಯ್ಯನ ರಿಪೋರ್ಟ್ SIT ಕೊಟ್ಟಿರೋದು. ನೋಡಿ, ಹಿಂಗೆ ಅಂತೆ ಕಂತೆಗಳ ಪುರಾಣ ಕಟ್ಟಿ ಬುರುಡೆ ಬಿಟ್ಟು ಸುಳ್ಳು ಕತೆ ಎಲ್ಲ ಕಟ್ಟಿಬಿಟ್ಟು ಷಡ್ಯಂತ್ರದ ಭಾಗವಾಗಿ ಚಿನ್ನಯ್ಯ ಏನೇನು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ನಲ್ಲ, ಈಗ ಅವನಿಗೆ ಸಂಕಷ್ಟ ಆಗಿದೆ. ತನಿಖೆಯಲ್ಲಿ ಬುರುಡೆ ಗ್ಯಾಂಗ್ ರಹಸ್ಯ ಬಯಲು ಮಾಡಿದೆ ಈಗ SIT ಟೀಮ್. ಚಿನ್ನಯ್ಯನ ಮೇಲೆ BNS ಆಕ್ಟ್ ಪ್ರಕಾರವೇ ಹಲವಾರು ಪ್ರಕರಣಗಳು ದಾಖಲಾಗಿದೆ. BNS 211 ಕ್ಲಾಸ್ ಎ, 230, 231, 229, 227, 28, 40, 211 ಆಕ್ಟ್ ಪ್ರಕಾರ ಉದ್ದೇಶಪೂರ್ವಕವಾಗಿ ಈತ ಸುಳ್ಳು ಹೇಳಿದ್ದಾನೆ ಅನ್ನೋದು ಇದು ಕ್ರಿಮಿನಲ್ ಕೇಸು. ಮೋಸ ಮಾಡೋದು, ಇನ್ನೊಬ್ಬರ ಮೇಲೆ ಸುಳ್ಳು ಆಪಾದನೆ ಮಾಡೋದು, ಪಿತೂರಿ ಮಾಡೋದು, ಅರಣ್ಯ ನಾಶ ಮಾಡೋದು, ಈ ಎಲ್ಲ ಸೆಕ್ಷನ್ಗಳ ಅಡಿಯಲ್ಲಿ ಈಗ ಚಿನ್ನಯ್ಯನ ಮೇಲೆ ಕೇಸಾಗಿದೆ. ಕಡಿಮೆ ಅಂತಂತಂದ್ರು ಏನಿಲ್ಲ ಅಂದ್ರು ಚಿನ್ನಯ್ಯನಿಗೆ 8 ರಿಂದ 10 ವರ್ಷ ಜೈಲು ವಾಸ ಫಿಕ್ಸ್. ಯಾರೋ ರಚಿಸಿದ ವ್ಯೂಹದಲ್ಲಿ ಸಿಕ್ಕಾಕೊಂಡು ಒದ್ದಾಡಿದ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಈಗ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ ಬಲೆಯಲ್ಲಿ. ಇದನ್ನೆಲ್ಲ ಮಾಡಿಸಿದ್ಯಾರು? ತಿಮರೋಡಿ ಅಂಡ್ ಗ್ಯಾಂಗ್. ಇದೇ ಮಹೇಶ್ ಶೆಟ್ಟಿ ತಿಮರೋಡಿ ಈ ಪ್ರಕರಣದ ಅಥವಾ ಷಡ್ಯಂತ್ರದ ಬಗ್ಗೆ A2 ಅಂದರೆ ಆರೋಪಿ ನಂಬರ್ 2 SIT ರಿಪೋರ್ಟ್ ಏನು ಹೇಳ್ತಾ ಇದೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಧರ್ಮಸ್ಥಳದ ಬುರುಡೆ ಗ್ಯಾಂಗ್ನ ಕಿಂಗ್ ಪಿನ್ನು ಈ ಮಹೇಶ್ ಶೆಟ್ಟಿ ತಿಮರೋಡಿ. ಸೌಜನ್ಯ ಅತ್ಯಾಚಾರ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದನ್ನೇ ಬಂಡವಾಳ ಮಾಡ್ಕೊಂಡಿರ್ತಾನೆ ತಿಮರೋಡಿ ಅನ್ನೋದು. ಸಂಚು ರೂಪಿಸೋದಕ್ಕೆ ಚಿನ್ನಯ್ಯನನ್ನ ಮನೆಗೆ ಕರೆಸ್ಕೊಳ್ತಾನೆ ತಿಮರೋಡಿ. ಇದು ನಾನು ಹೇಳ್ತಾ ಇರೋದಲ್ಲ ಅಥವಾ ನಾವು ಹೇಳ್ತಾ ಇರೋದಲ್ಲ, ಇದು SIT ರಿಪೋರ್ಟೇ ಹೇಳ್ತಾ ಇರೋದು. ಚಿನ್ನಯ್ಯನನ್ನ ತಿಮರೋಡಿ ಮನೆಗೆ ಕರ್ಕೊಂಡು ಬರೋದು ಯಾರು? ಸೌಜನ್ಯನ ಮಾವ ವಿಠಲಗೌಡ, ಅದೇ ಬುರುಡೆ ತಂದಿದ್ದವನು. ಮನೆಯಲ್ಲಿ ಕೂಡ ಹಾಕಿ ಚಿನ್ನಯ್ಯನಿಗೆ ಚಿತ್ರಹಿಂಸೆ ಕೊಟ್ಟಿರ್ತಾರೆ, ಪ್ರಾಣ ಬೆದರಿಕೆಯನ್ನ ಹಾಕಿರ್ತಾರೆ. ಹೇಳು, ನಾನು ಹೇಳ್ಕೊಟ್ಟಂಗೆ ಹೇಳು ಅಂತ ಬಹಳ ಹಿಂಸೆ ಕೊಟ್ಟಿರ್ತಾರಂತೆ. ವಿಠಲಗೌಡ ತಂದಿದ್ದ ಬುರುಡೆ ಹೆಣ್ಣು ಮಗಳದ್ದು ಅಂತ ಸುಳ್ಳು ಹೇಳು ನೀನು ಅಂತ ಪೀಡಿಸಿರ್ತಾರೆ. ಆತ ಹಲವು ಕ್ರಾಸ್ ಕ್ವಶನ್ ಮಾಡ್ತಾನೆ, ಹಿಂಗೆ ಹೇಳ್ಬಿಟ್ರೆ ಹೆಂಗೆ, ಇದಂಗೆ ಗೊತ್ತು ಅಂತ ಹಿಂಗೆ ಕೇಳ್ಬಿಟ್ರೆ ನಾನೇನು ಮಾಡಲಿ ಆಗೋದಿಲ್ಲ ಅಂತ ಅವನು ತಿರಸ್ಕರಿಸ್ತಾ ಇದ್ರು ಕೂಡ ಹಿಂಸೆ ಕೊಡ್ತಾರೆ ಮಾನಸಿಕವಾಗಿ. ಇಲ್ಲ ಹೇಳಲೇಬೇಕು ನೀನು, ದುಡ್ಡು ಕೊಟ್ಟು ತಿನ್ಬೇಕಾದ್ರೆ ಅಂತ. ಹಣದ ಆಮಿಷ ಒಡ್ಡಿ ಚಿನ್ನಯ್ಯನಿಂದ ಸುಳ್ಳು ಹೇಳಿಸುತ್ತೆ. ಆಮೇಲೆ ಚಿನ್ನಯ್ಯನಿಂದ ಬೆಳ್ತಂಗಡಿ ಠಾಣೆಯಲ್ಲಿ ಸುಳ್ಳು ಪ್ರಕರಣವನ್ನು ದಾಖಲಿಸಿರ್ತಾರೆ ತಿಮರೋಡಿ. ಒತ್ತಾಯ ಮಾಡಿದ್ದು ಸುಳ್ಳು ಹೇಳಿ, ಹಣನೂ ಕೊಟ್ಟಿರ್ತಾರೆ, ಹಿಂಗಿಂಗೆ ಹೇಳು ಹಿಂಗಿಂಗೆ ಅನ್ನು ಅಂತ, ಅಂದರೆ ಸುಳ್ಳು ಸ್ಟೇಟ್ಮೆಂಟ್ ಕೊಡೋದಕ್ಕೆ. ಆಗಲೇ ಹೊರಕಾಯ ಪ್ರವೇಶ ಮಾಡಿದ್ದು ಸುಜಾತಾ ಭಟ್. ಸುಜಾತಾ ಭಟ್ಟನ್ನು ಕೂಡ ಮನೆ ಕರೆಸಿ ಬ್ರೈನ್ ವಾಶ್ ಮಾಡಿರ್ತಾರೆ ತಿಮರೋಡಿ. ಸುಜಾತಾ ಭಟ್ಗೆ ಯಾವುದೋ ಒಂದು ಜಾಗ ವಾಪಸ್ ಬರಬೇಕಾಗಿತ್ತೆ, ಪೂರ್ವಜರು ಯಾರೋ ದಾನವಾಗಿ ಕೊಟ್ಟಿರ್ತಾರೆ. ಅದು ಕೊಟ್ಬಿಟ್ರಲ್ಲ, ನನಗೆ ವಾಪಸ್ ಬರಬೇಕಲ್ಲ ಅನ್ನೋ ಒಂದು ಮನಸ್ಸಲ್ಲಿರುತ್ತೆ. ಅದು ನಿಂಗೆ ಜಾಗ ಬೇಕು ಅಂತಂದರೆ ಹಿಂಗೆ ಮಾಡಬೇಕು ಅಂತ ಹೇಳ್ಕೊಟ್ಟಿರ್ತಾರೆ ಈ ತಿಮರೋಡಿ ಗ್ಯಾಂಗ್ ಅನ್ನೋದು. ಸುಜಾತಾ ಭಟ್ ಮನೆಯಲ್ಲಿ ಇರಿಸ್ಕೊಂಡು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನು ರೂಪಿಸ್ತಾರೆ ಇವರೆಲ್ಲರೂ ಸೇರ್ಕೊಂಡು ಅಂತ. ಇವ್ರು ಯಾವ ಅಂಡರಲ್ಲಿ ಬರುತ್ತಾರೆ ಅಂತಂತಂದರೆ ಸೂತ್ರಧಾರಿಗಳು ಅಂತ. ಸುಜಾತಾ ಭಟ್ ಮೂಲಕ ಬೆಳ್ತಂಗಡಿ ಠಾಣೆಯಲ್ಲಿ ಸುಳ್ಳು ಕೇಸ್ಗಳನ್ನು ದಾಖಲಿಸ್ತಾರೆ. ಅಜ್ಜಿ ಹೇಳಿದ ಕಥೆಯನ್ನು ಊರವರೆಲ್ಲ ನಂಬ್ಕೊತಾರೆ, ಇಡೀ ದೇಶನೇ ನಂಬ್ಕೊಳ್ಳುತ್ತೆ. ಪವರ್ ಟಿವಿ ನಂಬಲ್ಲ. ಪವರ್ ಟಿವಿ ಸುತಾರಾಮ್ ಇದಕ್ಕೆ ಎಲ್ಲ ವಿಚಾರವನ್ನು ಕುಲಂಕುಷವಾಗಿ ಪರಿಶೀಲನೆ ಮಾಡೋದಕ್ಕೆ ಮುಂದಾಗುತ್ತೆ. ಸುಜಾತಾ ಭಟ್ ಹೇಳ್ತಿರೋದೆಲ್ಲವೂ ಕೂಡ ನಿಜಾನಾ, ಸುಳ್ಳಾದರೆ ಆ ಸುಳ್ಳು ಅನ್ನೋದಕ್ಕೆ ದಾಖಲೆ ಏನಿದೆ ಅಂತೆಲ್ಲ ಪರಿಶೀಲನೆ ಮಾಡುತ್ತೆ. ಈಗ SIT ತನಿಖೆ ಆಗಿದೆ ಬುರುಡೆ ಕೇಸ್ನಲ್ಲಿ. ಮಹೇಶ್ ಶೆಟ್ಟಿ ತಿಮರೋಡಿಯ ವಿಚಾರಣೆ ಆಗಬೇಕು. ತನಿಖೆಯಲ್ಲಿ ತಿಮರೋಡಿ ಒಳಸಂಚನ್ನ ಬಯಲು ಮಾಡಿದೆ ಈಗ SIT ಟೀಮ್. ಈಗ ನ್ಯಾಯಾಲಯಕ್ಕೆ ಕಂಪ್ಲೀಟ್ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿಯ ವಿರುದ್ಧ. BNS ಆಕ್ಟ್ ಅಡಿಯಲ್ಲಿ ತಿಮರೋಡಿ ಮೇಲೆ ಹಲವು ಕೇಸ್ಗಳು ದಾಖಲಾಗಿದ್ದಾವೆ. BNS 230, 231, 229, 227, 228, 240 ಸೇರಿ ಹಲವು ಸೆಕ್ಷನ್ಗಳು. ಸೇಮ್ ಇದೇ ಸೆಕ್ಷನ್ನು ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಮೇಲೂ ಕೂಡ ಆಗಿತ್ತು. ಅದೇ ಸೆಕ್ಷನ್ನ ಈತನ ಮೇಲೂ ಕೂಡ ಹಾಕಿದೆ. ಇದೇನು ಸೆಕ್ಷನ್ ಹೇಳುತ್ತೆ? ಸೇಮ್, ಉದ್ದೇಶಪೂರ್ವಕವಾಗಿ ಸುಳ್ಳು,
ಮೋಸ, ವಂಚನೆ, ಪಿತೂರಿ, ಸುಳ್ಳು, ಆಪಾದನೆ, ಅರಣ್ಯ ನಾಶ. ಈ ಕೇಸ್ ಅಥವಾ ಈ ಒಂದು ಸೆಕ್ಷನ್ಗಳ ಆರೋಪ ಏನಾದರೂ ಸಾಬೀತಾಯಿತು ಅಂದರೆ ಈತನಿಗೂ ಕೂಡ 7-8 ವರ್ಷಗಳ ಜೈಲು ಶಿಕ್ಷೆ ಫಿಕ್ಸು. ಇದು ಮಾಸ್ಕ್ ಮ್ಯಾನ್ ಚಿನ್ನಯ್ಯ A1 ಆಯಿತು. ಆಮೇಲೆ ಮಹೇಶ್ ಶೆಟ್ಟಿ ತಿಮರೋಡಿ A2 ಆಯಿತು. ನೆಕ್ಸ್ಟ್ ಬರೋಣ A3ಗೆ. ಗಿರೀಶ್ ಮಟ್ಟಣ್ಣನವರ್ A3 ಆರೋಪಿ. SIT ರಿಪೋರ್ಟ್ ಏನು ಹೇಳುತ್ತೆ ಹೇಳ್ತಾ ಹೋಗ್ತೀನಿ. ಈ ಬುರುಡೆ ಗ್ಯಾಂಗ್ ನಾಟಕದ ಪ್ರಮುಖ ಆರೋಪಿನೇ ಮಟ್ಟಣ್ಣನವರ್. ಸೌಜನ್ಯ ಅತ್ಯಾಚಾರ ಕೇಸನ್ನು ಬಂಡವಾಳ ಮಾಡ್ಕೊಂಡಿರ್ತಾರಲ್ಲ, ಅದರಲ್ಲಿ ಈತನು ಕೂಡ ಒಬ್ಬ. ವಿಠಲಗೌಡ ಮತ್ತು ಪ್ರದೀಪ್ ಗೌಡ ಮೂಲಕ ಬುರುಡೆಯನ್ನು ತರಿಸ್ಕೊಂಡಿರ್ತಾನೆ ಮಟ್ಟಣ್ಣ. ಕಾಡ್ನಲ್ಲಿ ಬಿದ್ದಿದ್ದಂತಹ ಬುರುಡೆ ಮಟ್ಟಣ್ಣನಿಗೆ ತಂದುಕೊಟ್ಟಿದ್ದು ಇದೇ ವಿಠಲಗೌಡ, ಸೌಜನ್ಯ ಮಾವ. ಬುರುಡೆಯನ್ನ ಜಯಂತಿ ಮೂಲಕ ಬೆಂಗಳೂರಿಗೆ ಈ ಮಟ್ಟಣ್ಣ ಸಾಗಿಸ್ತಾನೆ. ಈ ಗ್ಯಾಂಗ್ ಜೊತೆಗೆ ಬುರುಡೆಯೊಂದಕ್ಕೆ ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ದು ಇದೇ ಮಟ್ಟಣ್ಣ. ಆಗ ಸುಪ್ರೀಂ ಕೋರ್ಟ್ ಚೀಮಾರಿಯಾಗಿ ಕಳಿಸುತ್ತೆ ಬಿಡಿ. ಈ ಬುರುಡೆ ಜೊತೆಗೆ ತಿಮರೋಡಿ ಮನೆಯಲ್ಲಿ ಷಡ್ಯಂತ್ರ ರೂಪಿಸ್ತಾರೆ. ಅದಾದ್ಮೇಲೆ ಈ ಗ್ಯಾಂಗು ಹಿಂಗೆ ಮಾಡೋಣ, ಇದನ್ನ ಹಿಂಗಾದ್ರೂ ಮಾಡಿ ಮಸಿ ಬಳಿಬೇಕಲ್ಲ ಅಂತ. ಆಗ ಚಿನ್ನಯ್ಯನಿಗೆ ಸುಳ್ಳು ಹೇಳು ಅಂತೇಳಿ ಚಿತ್ರಹಿಂಸೆ ಕೊಡ್ತಾ ಇರ್ತಾರೆ ಈ ಇಬ್ಬರು ಗ್ಯಾಂಗು. ಪ್ರಾಣ ಬೆದರಿಕೆ ಒಡ್ಡಿ ಚಿನ್ನಯ್ಯನಿಂದ ಸುಳ್ಳು ಹೇಳಿಸ್ಬಿಡ್ತಾರೆ ಗಿರೀಶ್ ಮಟ್ಟಣ್ಣ. ಚಿನ್ನಯ್ಯನಿಂದ ಸುಳ್ಳು ಹೇಳಿಸಿ ವಿಡಿಯೋವನ್ನ ಒಂದಾದರ ಮೇಲೆ ಒಂದರಂತೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಹಿಂಗೆ ವಿಡಿಯೋವನ್ನ ಮಾಡಿಟ್ಕೊಂಡಿರ್ತಾರೆ. ಒಂದೊಂದಾಗೆ ಬಿಡ್ತಾರೆ. ಆಮೇಲೆ ಪರಕಾಯ ಪ್ರವೇಶ ಸುಜಾತಾ ಭಟ್ ಅವರನ್ನು ಕೂಡ ತಿಮರೋಡಿ ಮನೆಗೆ ಕರೆಸ್ಕೊಳ್ತಾರೆ. ಯಾರು? ಗಿರೀಶ್ ಮಟ್ಟಣ್ಣ ಕರೆಸೋದನ್ನ ಅವ್ರನ್ನ. ಇಲ್ಲದ ಮಗಳ ಬಗ್ಗೆ ಸುಳ್ಳು ಹೇಳುವಂತೆ ಸುಜಾತಾ ಭಟ್ಗೆ ಮಟ್ಟಣ್ಣ ಒತ್ತಡ ಇರ್ತಾರೆ. ಮೊದಲೇ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದವರು, ಬೇರೆ ಬೇರೆ ಕಾರಣ ಅದು ಬಿಟಾಕಿ ಹೊರಗಡೆ ಇರೋದು, ಕೆಲಸ ಕಳ್ಕೊಂಡು ಈಗ ಬಹಳಷ್ಟು ಪೊಲೀಸ್ ಬ್ರೈನನ್ನು ಯೂಸ್ ಮಾಡಿಕೊಂಡು ಕಥೆಯನ್ನು ಎಣಿತಾರೆ. ಇದೇ ನಾಟಕದ ಪ್ರಮುಖ ಆರೋಪಿನೇ ಮಟ್ಟಣ್ಣ. ಈ ಮಟ್ಟಣ್ಣ ರಚಿಸಿದಂತಹ ಸುಳ್ಳುಗಳೇ ಗಿರೀಶ್ ಮತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಇಬ್ಬರೂ ಸೇರಿಕೊಂಡು ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನು ಬಳಸ್ಕೊಂಡ್ರು, ಅಜ್ಜಿಯನ್ನು ಕೂಡ ಬಳಸ್ಕೊಂಡ್ರು. ಹೀಗೆ ಮಾನಸಿಕವಾಗಿ ಇಬ್ಬರಿಗೂ ಹಿಂಸೆ ಕೊಟ್ಟಿದ್ದಾರೆ ಅನ್ನೋದು SIT ರಿಪೋರ್ಟ್ನಲ್ಲಿ ಸಲ್ಲಿಸಲಾಗಿರುವಂತಹ ವರದಿ ಇದೆಲ್ಲವೂ ಕೂಡ. ನೆಕ್ಸ್ಟ್, ಬುರುಡೆ ಕೇಸ್ನಲ್ಲಿ ಗಿರೀಶ್ ಮಟ್ಟಣ್ಣವರ ತನಿಖೆಗೆ SIT ಒಳಪಡಿಸಿತ್ತು. ತನಿಖೆಯಲ್ಲಿ ಗಿರೀಶ್ ಮಟ್ಟಣ್ಣ ಒಳಸಂಚು ಕೂಡ ಬಟಬಾಯಲಾಗಿದೆ. ಅವನು ಇದೆ ಕತೆ ಅಂತ ಗಿರೀಶ್ ಮಟ್ಟಣ್ಣನವರ ವಿರುದ್ಧ ನ್ಯಾಯಾಲಯಕ್ಕೆ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡಿರೋದು. ಏನಿದೆ ರಿಪೋರ್ಟ್ನಲ್ಲಿ? ಹಲವು BNS ಸೆಕ್ಷನ್ಗಳ ಅಡಿಯಲ್ಲಿ ಗಿರೀಶ್ ಮಟ್ಟಣ್ಣ ವಿರುದ್ಧ ಆರೋಪ ಕೇಳಿ ಬಂದಿದೆ. ಈಗ BNS 230, 231, 229, 227, 228, 240 ಸೇಮ್ ಸೆಕ್ಷನ್ಸ್. ಆರೋಪಿ ನಂಬರ್ 3 ಗಿರೀಶ್ ಮಟ್ಟಣ್ಣ ಮೇಲೂ ಕೂಡ ಇದೆ. ಇದು ಸೇಮ್ ಈ ಪ್ರಕರಣ, ಈ ಸೆಕ್ಷನ್ ಕೂಡ ಅದೇ ಹೇಳುತ್ತೆ. ಮೋಸ, ವಂಚನೆ, ಪಿತೂರಿ, ಸುಳ್ಳು, ಆಪಾದನೆ, ಉದ್ದೇಶಪೂರ್ವಕ ಸುಳ್ಳು. ಈ ಪ್ರಕರಣ ಸಾಬೀತಾಯಿತು ಅಂತಂದ್ರೆ ಈತನಿಗೂ ಕೂಡ 7-8 ವರ್ಷಗಳ ಜೈಲು ಶಿಕ್ಷೆ ಅಂತೂ ಫಿಕ್ಸ್. ಇದು ಈ ಪ್ರಕರಣದ A3 ಗಿರೀಶ್ ಮಟ್ಟಣ್ಣ. ಇದು SIT ರಿಪೋರ್ಟ್ ಅನ್ನ ಸಲ್ಲಿಸಿರೋ ವಿಚಾರ. ಇದು ಗಿರೀಶ್ ಮಟ್ಟಣ್ಣ ಆಯ್ತು. ಈಗ ಈ ಕೇಸಿನ A4 ವಿಠಲಗೌಡ. ಈತನ ಬಗ್ಗೆ SIT ರಿಪೋರ್ಟ್ ಏನು ಹೇಳುತ್ತೆ ಹೇಳ್ತಾ ಹೋಗ್ತೀನಿ. ಬುರುಡೆ ಷಡ್ಯಂತ್ರದ ಮತ್ತೊಬ್ಬ ಸದಸ್ಯ ಈತ, ಸೌಜನ್ಯ ಮಾವ ವಿಠಲಗೌಡ. 2024ರಲ್ಲಿ ಈತ ಬಂಗ್ಲೆಗುಡ್ಡದ ಕಾಡಿಗೆ ಹೋಗ್ಬಿಟ್ಟು ಒಂದು ಬುರುಡೆಯನ್ನು ತರ್ತಾನೆ ವಿಠಲಗೌಡ. ಒಂದಷ್ಟು ದಿನ ಆ ಬುರುಡೆನ ಮನೇಲೇ ಇಟ್ಕೊಂಡಿರ್ತಾನೆ. ಆಮೇಲೆ ಅದನ್ನ ಮಟ್ಟಣ್ಣಗೆ ಹಸ್ತಾಂತರಿಸ್ತಾರೆ. ಹಿಂಗೆ ಬುರುಡೆ ಸಿಕ್ಕಿದೆ ಅಂತ. ವಿಠಲಗೌಡನಿಗೆ ಬುರುಡೆ ಮ್ಯಾನ್ ಚಿನ್ನಯ್ಯ ಮೊದಲೇ ಪರಿಚಯ ಇರ್ತಾನೆ, ಗೊತ್ತಿರುತ್ತೆ. ಲೋಕಲೈಟ್ಸ್ ಅಲ್ವಾ, ಗೊತ್ತಿರುತ್ತೆ. ತಿಮರೋಡಿಗೆ ಚಿನ್ನಯ್ಯನ ಬಗ್ಗೆ ಮಾಹಿತಿ ಕೊಟ್ಟಿದ್ದು, ಮನೆಗೆ ಕರೆ ತಂದಿದ್ದು ಇದೇ ವಿಠಲಗೌಡ. ತಿಮರೋಡಿ ಮನೆಯಲ್ಲಿ ಒಳಸಂಚು ರೂಪಿಸಿ ಚಿನ್ನಯ್ಯನಿಂದ ಸುಳ್ಳು ಹೇಳಿಕೆ ಬಗ್ಗೆ ಈತನೇ ಹಿಂಸೆ ಕೊಟ್ಟಿದ್ದು. ಜೊತೆಗೆ ಸೇರಿಕೊಂಡು ಚಿನ್ನಯ್ಯನಿಗೆ ಪ್ರಾಣ ಬೆದರಿಕೆಯನ್ನು ಒಡ್ಡಿ ಸುಳ್ಳು ಹೇಳುವಂತೆ ಒತ್ತಾಯ ಮಾಡಿದ್ದು ಕೂಡ ವಿಠಲಗೌಡನೂ ಒಬ್ಬ. ನಾನೇ ತಂದಿದ್ದು ಆಯ್ತು ಬುರುಡೆನ, ನೀನು ತಂದಿದ್ದೀನಿ ಅಂತ ಸುಳ್ಳು ಹೇಳು, ಯಾಕೆಂದರೆ ನೀನು ಓಡಾಗ್ತಾ ಇದ್ದಲ್ಲ ಇಲ್ಲೇ ಹೆಣಗಳನ್ನ, ಕ್ಲೀನಾಗಿ ಸಿಂಕ್ ಆಗುತ್ತೆ, ಹೇಳು, ನೀನು ಸುಳ್ಳು ಹೇಳ್ಬೇಕು, ನೀನು ನಿಂಗೆ ದುಡ್ಡು ಕೊಡ್ತೀವಿ, ಇಲ್ಲ ಅಂತಂದರೆ ನೀನು ಹೇಳಲಿಲ್ಲ ಅಂತಂದರೆ ನೋಡು ಆಮೇಲೆ ನಿನ್ನ ಫ್ಯಾಮಿಲಿ ನೀನು ವಾಪಸ್ ಮನೆಗೆ ಹೋಗಲ್ಲ ಅಂತ ಹೀಗೆಲ್ಲ ಎದುರಿಸ್ಬಿಟ್ಟಿರ್ತಾರಂತೆ. ಸುಜಾತಾ ಭಟ್ ಕೂಡ ಸುಳ್ಳು ಹೇಳುವಂತೆ ಒತ್ತಾಯಿಸಿರ್ತಾರೆ ಇದೇ ವಿಠಲಗೌಡ. ಅಂದರೆ ನಿಮ್ಮ ಭೂಮಿ ನಾನು ಕೊಡಿಸ್ಬಿಡ್ತೀನಿ ವಾಪಸ್ಸು ನಿನಗೆ, ಹಿಂಗೆ ಹೇಳು ಅಂತ ಹೇಳ್ಕೊಟ್ಟಿದ್ದಾನೆ ಅಂತ. ಈ ಷಡ್ಯಂತ್ರದ ಮತ್ತೊಬ್ಬ ಸದಸ್ಯ ಸೌಜನ್ಯ ಮಾವ ವಿಠಲಗೌಡ. ಈತನ ವಿರುದ್ಧವೂ ಕೂಡ ಹಲವು ಕೇಸ್ಗಳು ದಾಖಲಾಗಿದ್ದಾವೆ.
ಯಾಕಂದರೆ ಇದೇ ಷಡ್ಯಂತ್ರದ ಭಾಗವಾಗಿ ಸೌಜನ್ಯ ಮಾವ ವಿಠಲಗೌಡ ಅದೇ ಬಂಗ್ಲೆಗುಡ್ಡದ ಕಾಡಿಗೆ ಹೋಗ್ಬಿಟ್ಟು ಬುರುಡೆ ತಗೊಬಂದಿದ್ದು, ಬುರುಡೆನ ತನ್ನ ಮನೇಲಿ ಇಟ್ಕೊಂಡಿದ್ದು. ಅದಾದಮೇಲೆ ಹಿಂಗೆ ಬುರುಡೆ ಸಿಕ್ಕಿದೆಯಲ್ಲ ಏನು ಮಾಡೋದು ಅಂತ ಹೇಳಿದಾಗ ಒಂದು ಪ್ಲ್ಯಾನ್ ಇದೆ ಅಂತ ಹೇಳಿಬಿಟ್ಟು ರಚನೆ ಮಾಡಿ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಇದ್ನಲ್ಲ, ಆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ವಿಠಲಗೌಡನಿಗೆ ಮುಂಚೆನೇ ಪರಿಚಯ ಇತ್ತು. ಲೋಕಲ್ ಹೆಡ್ಸು, ಧರ್ಮಸ್ಥಳದ ಸುತ್ತಮುತ್ತಲೇ ಇದ್ದವರು ಇಬ್ಬರು. ಅದರಲ್ಲೂ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಅಲ್ಲಿ ಸಿಕ್ಕಂತಹ ಅಥವಾ ಅಲ್ಲಿ ಸಾವನ್ನಪ್ತಿದ್ದಂತಹ ಮೃತದೇಹಗಳು ಏನೋ UDR ಆಗಿದ್ದಂಥವರು ಎಲ್ಲವನ್ನೂ ಹೋಳ್ತಾ ಇದ್ದವನು ಈತನೇ ಅಂತ ಗೊತ್ತಿರುತ್ತೆ, ಪರಿಚಯ ಇರುತ್ತೆ. ಅವನನ್ನು ಹಿಡ್ಕೊಂಡ್ರೆ ಕೆಲಸ ಆಗುತ್ತೆ ಅಂಥೇಳಿ ಅವನನ್ನು ಕರೆಸಿ ಮಹೇಶ್ ಶೆಟ್ಟಿ ತಿಮರೋಡಿಗೆ ಮಟ್ಟನಾಗೆ ಪರಿಚಯ ಮಾಡಿದ್ದೆ ವಿಠಲಗೌಡ. ಆಮೇಲೆ ಹಿಂಗೆ ಸುಳ್ಳು ಹೇಳ್ಸೋಣ ಅಂಥೇಳಿ ಇವರು 3 ಜನರ ಜೊತೆಗೆ, ಅಂದರೆ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ ಮತ್ತು ವಿಠಲಗೌಡ ಇಷ್ಟೂ ಜನ ಸೇರಿಕೊಂಡು ಇದೇ ಮಾಸ್ಕ್ ಮ್ಯಾನ್ ಚಿನ್ನಯ್ಯಗೂ ಮತ್ತು ಸುಜಾತಾ ಭಟ್ಗೂ ಮಾನಸಿಕವಾಗಿ ಒತ್ತಡವನ್ನು ಹೇರಿ ಸುಳ್ಳು ಹೇಳುವಂತೆ ಪೀಡಿಸಿದ್ದು. ಈತನನ್ನು ಕೂಡ SIT ತನಿಖೆ ಮಾಡ್ತು. ಗೊತ್ತಿದೆಯಲ್ಲ, ಮಾಧ್ಯಮದವರ ಕ್ಯಾಮ್ರಾ ಕಣ್ತಿದ್ದಂಗೆ ಓಡೋಗಿದ್ದು. ಇನ್ನು ನೆಕ್ಸ್ಟ್ ಈತನನ್ನ SIT ವಿಚಾರಣೆಗೆ ಒಳಪಡಿಸ್ತು. ವಿಚಾರಣೆಗೆ ಒಳಪಡಿಸಿದಾಗ ಕ್ರಾಸ್ ವೆರಿಫಿಕೇಶನ್ ಮಾಡಿದಾಗ ಈತ ಸುಳ್ಳು ಹೇಳಿರೋದು ಗೊತ್ತಾಯ್ತು. ಬಂಗ್ಲೆಗುಡ್ಡದ ಕಾಡಿನಿಂದ ಬುರುಡೆ ತಂದು ಸಂಚು ರೂಪಿಸಿದ್ದೆಲ್ಲವೂ ಕೂಡ ಬಯಲಾಯಿತು. ವಿಠಲಗೌಡನ ವಿರುದ್ಧ ನ್ಯಾಯಾಲಯಕ್ಕೆ ಕಂಪ್ಲೇಂಟ್ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. ಆ ಕಂಪ್ಲೇಂಟ್ ರಿಪೋರ್ಟ್ನಲ್ಲಿ ಏನಿದೆ, ಯಾವ್ಯಾವ ಸೆಕ್ಷನ್ ಇದೆ, BNS 230, 231, 229, 227, 228 ಹಲವು ಸೆಕ್ಷನ್ಗಳಿದೆ. ಇದರ ಜೊತೆಗೆ ಸೇಮ್ ಉದ್ದೇಶಪೂರ್ವಕ ಸುಳ್ಳು ಆಪಾದನೆ ಮಾಡಿದವರ ಮೇಲೆ ಕ್ರಿಮಿನಲ್ ಕೇಸ್ ಹಾಕುತ್ತಿದ್ದು, ಮೋಸ, ವಂಚನೆ, ಪಿತೂರಿ, ಸುಳ್ಳು ಆಪಾದನೆ, ಅರಣ್ಯ ನಾಶ ಇದೆಲ್ಲ ಆರೋಪ ಇದೆ. ಈ ಆರೋಪ ಸಾಬೀತಾಯಿತು ಅಂದರೆ ಈತನಿಗೂ ಕೂಡ, ಅಂದರೆ ವಿಠಲಗೌಡನಿಗೂ ಕೂಡ 7 ರಿಂದ 8 ವರ್ಷಗಳ ಜೈಲು ಶಿಕ್ಷೆ ಫಿಕ್ಸ್. ಇದು A4 ವಿಠಲಗೌಡಂದಾಯ್ತು. ಈಗ A5ಗೆ ಬರೋಣ. ಜಯಂತಿ. ಈ ಜಯಂತಿ ಇದನ್ನಲ್ಲ, ಈತ ಈ ಬುರುಡೆ ಗ್ಯಾಂಗ್ ಷಡ್ಯಂತ್ರದ ಮತ್ತೊಬ್ಬ ಕ್ರಿಮಿನಲ್ ಮೈಂಡ್. ಈತನನ್ನು ಕೂಡ SIT ವಿಚಾರಣೆ ಮಾಡಿತು. ವಿಚಾರಣೆ ಮಾಡಿ ರಿಪೋರ್ಟ್ ಕೊಟ್ಟಿದೆ. ಆ ರಿಪೋರ್ಟ್ನಲ್ಲಿ ಏನಿದೆ ಅಂತ ಹೇಳ್ತೀನಿ. ಗಿರೀಶ್ ಮಟ್ಟಣ್ಣವರ ಮನೆಯಿಂದ ಬುರುಡೆಯನ್ನ ತಂದು ತನ್ನ ಮನೆಯಲ್ಲಿ ಈತ ಇರಿಸ್ಕೊಂಡ ಜಯಂತಿ. ಚಿನ್ನಯ್ಯನನ್ನ ತನ್ನ ಮನೆಗೆ ಕರೆಸಿ ಆತನಿಗೆ ಸುಳ್ಳು ಹೇಳುವಂತೆ ಒತ್ತಡವನ್ನ ಹೇರಿದ್ದು. ಚಿನ್ನಯ್ಯನ ಹೂತಾಕಿದ್ದಂಥ ಹೆಣ್ಣಿನ ಬುರುಡೆ ಅಂತೇಳಿ ಜಯಂತಿ ಬಿಂಬಿಸ್ತಾರೆ. ಮಾಧ್ಯಮದ ಮುಂದೆಯೂ ಕೂಡ ಅದೇ ರಿಯಾಕ್ಷನ್ ಕೊಟ್ಟಿದ್ದು. ಸೋಷಿಯಲ್ ಮೀಡಿಯಾದಲ್ಲೇ ಆ್ಯಕ್ಚುಲಿ ಸ್ಟಾರ್ಟಿಂಗು ಮಾಧ್ಯಮದಿಂದ ಮುಂದೆ ಬರೋದಕ್ಕೂ ಮುಂಚೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದು ಸಿಕ್ಕಾಪಟ್ಟೆ ಇತ್ತು. ಈ ಚಿನ್ನಯ್ಯ ಸುಜಾತಾ ಭಟ್ ಜೊತೆಗೆ ಬುರುಡೆ ಹಿಡ್ಕೊಂಡು ಡೆಲ್ಲಿಗೆ ಹೋಗಿದ್ದು ಕೂಡ ಈತನ ಇದ್ದ. ಕಾರ್ನಲ್ಲಿ ಹೋಗ್ಬೇಕಾದ್ರೆ ಈತನೂ ಕೂಡ ಇದ್ದ. ಡೆಲ್ಲಿಯಿಂದ ನೇರವಾಗಿ ತಿಮರೋಡಿ ಮನೆಗೆ ವಾಪಸ್ ಬರ್ತಾರೆ ಜಯಂತಿ. ಯಾಕೆಂದರೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಸುಪ್ರೀಂ ಚೀಮಾರಿ ಹಾಕಿತ್ತು, ಬಂದರು ವಾಪಸ್ಸು. ಅದನ್ನು ಮುಚ್ಚಿಟ್ಟಿದ್ರು. ಅದಾದಮೇಲೆ ಗೊತ್ತಾಯ್ತು ಬಿಡಿ. ಅದು ಚಿನ್ನಯ್ಯಗೆ ಪ್ರಾಣ ಬೆದರಿಕೆಯನ್ನು ಒಡ್ಡಿ ಧರ್ಮಸ್ಥಳದ ವಿರುದ್ಧ ಸುಳ್ಳು ಹೇಳೋದಕ್ಕೆ ಒತ್ತಡವನ್ನು ಹೇರೋದ್ರಲ್ಲಿ ಈತನ ಪಾತ್ರವೂ ಕೂಡ ಇದೆ. ಮಗಳ ಬಗ್ಗೆ ಇಲ್ಲ ಸಲ್ಲದ ಕತೆ ಕಟ್ಟಿ ಸುಳ್ಳು ಹೇಳುವಂತೆ ಒತ್ತಡವನ್ನು ಹೇರಿದ್ದು. ಬುರುಡೆ ಗ್ಯಾಂಗ್ ಷಡ್ಯಂತ್ರದ ಮತ್ತೊಬ್ಬ ಕ್ರಿಮಿನಲ್ ಮೈಂಡು ಈ ಜಯಂತಿ. ಸುಜಾತಾ ಭಟ್ಗೂ ಕೂಡ ಹೆಂಗೆ ಹೇಳಬೇಕು ಅಂತ ಸುಳ್ಳು ಹೇಳ್ಕೊಟ್ಟಿದ್ದು ಇವನೇ. ಜೊತೆಗೆ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೂ ಕೂಡ ಸುಳ್ಳು ಹೇಳೋದಕ್ಕೆ ಹಿಂಸೆ ಕೊಟ್ಟಿದ್ದು ಇವನೇ. ಈ ಕೇಸ್ನಲ್ಲಿ ಜಯಂತಿನ ವಿಚಾರಣೆ ಮಾಡ್ತಾರೆ. ಆಗಲೂ ಕೂಡ SIT ಒಂದಷ್ಟು ರಹಸ್ಯಗಳನ್ನು ಬಯಲು ಮಾಡ್ತಾರೆ. ಜಯಂತಿ ವಿರುದ್ಧ ನ್ಯಾಯಾಲಯಕ್ಕೂ ಕೂಡ ಕಂಪ್ಲೇಂಟ್ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡ್ತಾರೆ. ಏನಿದೆ, ಏನು ಸೆಕ್ಷನ್ ಇದೆ, ಸೇಮ್ BNS 230, 231, 229, 227, 228, 240 ಉದ್ದೇಶಪೂರ್ವಕ ಸುಳ್ಳು ಆಪಾದನೆ ಮಾಡಿದವರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಲಾಗಿದೆ. ಈಗ ಮೋಸ, ವಂಚನೆ, ಪಿತೂರಿ, ಸುಳ್ಳು ಆಪಾದನೆ, ಅರಣ್ಯ ನಾಶದ ಆರೋಪ ಇವರ ಮೇಲಿದೆ. ಸೇಮ್ ಇದು ಪ್ರೂವ್ ಆಯಿತು ಅಂತಂದ್ರೆ ಈತನಿಗೂ ಕೂಡ 7-8 ವರ್ಷಗಳ ಜೈಲು ಶಿಕ್ಷೆ ಫಿಕ್ಸ್. ಸೊ ಅಲ್ಲಿಗೆ ಇದು ಈಗ ಸದ್ಯಕ್ಕೆ SIT ಕೊಟ್ಟಿರುವಂಥ ರಿಪೋರ್ಟ್ನಲ್ಲಿ ಉಲ್ಲೇಖ ಆಗಿರೋದಷ್ಟೇ. ಇದು ಇಲ್ಲಿಗೆ ಮುಗಿತಾ? ಇಲ್ಲ. ನಿಮಗೆ ಕೊಡುವಂಥ ಇನ್ಫಾರ್ಮೇಷನ್ ಇಲ್ಲಿಗೆ ಮುಗಿತಾ? ಇಲ್ಲ.